Yes, hello dear students, welcome back to chemistry classes. So in the last session we have discussed that the gas laws we have just begun. So in that gas laws we have just completed the first gas law, that is Boyle's law we have completed. Clear? So ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಲಾಸ್ಟ್ ಸೆಷನ್ ನಾವು ಏನು ಮಾಡಿದ್ವಿ, ಬಾಯ್ಲ್ಸ್ ಲಾನ ಸ್ಟಾರ್ಟ್ ಮಾಡಿದ್ವಿ. ಗ್ಯಾಸ್ ಲಾಸ್ ಅನ್ನು ತಗೊಂಡು ಅದರಲ್ಲಿ ಬಾಯ್ಲ್ಸ್ ಲಾನ ಸ್ಟಾರ್ಟ್ ಮಾಡಿದ್ವಿ. ಸೊ ಬಾಯ್ಲ್ಸ್ ಲಾ ಏನು ಹೇಳ್ತದೆ ನಮಗೆ, ಕ್ಯಾನ್ ಯು ಡಿಫೈನ್ ಬಾಯ್ಲ್ಸ್ ಲಾ ಅಂತ ಕೇಳ್ತಾರೆ ಕ್ವಶನ್. ಸೊ ದಿಸ್ ಲಾಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್. ಅಂದರೆ ಎಕ್ಸಾಮ್ ಪರ್ಪಸ್ಗಾಗಿ ಇವು ಲಾಸ್ ಡಿಫೈನ್ ಮಾಡಬೇಕು ಮತ್ತು ಅದರ ಮೆಥಮೆಟಿಕಲ್ ಟರ್ಮ್ ಏನು ಬರ್ತೈತೆ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಹೌ ವಿ ಕ್ಯಾನ್ ಡಿಫೈನ್ ದ ಗ್ಯಾಸ್ ಲಾಸ್ ಮೀನ್ಸ್ ವಾಟ್ ಇಸ್ ಡಿಫೈನ್ ಬಾಯ್ಲ್ಸ್ ಲಾ ಅಂತಂದ್ರೆ ಏನು ಡಿಫೈನ್ ಮಾಡ್ತಾರೆ, ಹೆಂಗೆ ಡಿಫೈನ್ ಮಾಡ್ತೀರಿ? ಇಟ್ ಈಸ್ ವಾಟ್ ಇಟ್ ಇಸ್ ಇಲ್ಲಿ ಬಾಯ್ಲ್ಸ್ ಲಾ ನಾವು ಏನು ಹೇಳ್ಬೇಕಪ್ಪ ಅಂದ್ರೆ ಪ್ರೆಷರ್ ಮತ್ತು ವ್ಯಾಲ್ಯೂಮ್ ಏನು ಮಾಡ್ತೈತ್ರಿ, ರಿಲೇಷನ್ಶಿಪ್ ಹೇಳ್ತಿದ್ದು ನಮ್ಗೆ. ಪ್ರೆಷರ್ ಮತ್ತು ವ್ಯಾಲ್ಯೂಮ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತದೆ. ಸೊ ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್ ಎರಡು ಹೆಂಗದವು, ಎರಡು ಇನ್ವರ್ಸ್ಲಿ ಪ್ರಪೋರ್ಷನ್ ಅದಾವು, ಹೌದಾ? ಸೊ ಫಾರ್ ಎಕ್ಸಾಂಪಲ್, ಫಾರ್ ದ್ಯಾಟ್ ಓನ್ಲಿ ಯು ಜಸ್ಟ್ ಟೇಕನ್ ದ ಎಕ್ಸಾಂಪಲ್ ಆಫ್ ಪಿಸ್ಟನ್ ಅನ್ನೋ ಎಕ್ಸಾಂಪಲ್ ನೀವು ತೊಗೊಂಡಿರೋದ್ರೆ ಏನಾಕೈತ್ರಿ, ನೀವು ಪ್ರೆಷರ್ ಅಪ್ಲೈ ಮಾಡಿದಷ್ಟು ವ್ಯಾಲ್ಯೂಮ್ ಕಡಿಮೆ ಆಕೈತಿ, ಪ್ರೆಷರ್ ರಿಲೀಸ್ ಮಾಡಿದಷ್ಟು ವ್ಯಾಲ್ಯೂಮ್ ಜಾಸ್ತಿ ಆಗ್ತದೆ. ಅದನ್ರಿ ಇಟ್ ಇಸ್ ದ ಅಮೌಂಟ್ ಆಫ್ ಗಿವನ್ ಮಾಸ್ ಆಫ್ ಗ್ಯಾಸ್, is the volume of amount of given mass of gas is inversely proportional to the what, pressure at a constant temperature as well as the number of moles of gas ಅಂತ ಹೇಳ್ತಾರೆ, ಹೌದಾ? ಸೊ ನೀವು ಕೊಟ್ಟಂಥ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್ ಆಗಿರ್ಬೋದು, ಆಮೇಲೆ ಕಾನ್ಸ್ಟೆಂಟ್ ಆಗಿ ಟೆಂಪ್ರೇಚರ್ನಾಗ ಇಟ್ಟಾಗ ಸೊ ಏನಾಗಿರಲಿ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಮ್ ತೊಗೊಂಡಿರ್ತೀವಿ ನೀವು, ಹೌದಾ? ಸೊ ಒಂದಿಷ್ಟು ವ್ಯಾಲ್ಯೂಮ್ ತೊಗೊಂಡಿರ್ತೀವಿ ನಾವು. ಆ ವ್ಯಾಲ್ಯೂಮ್ ಏನಾಗೈತಪ್ಪ ಅಂದ್ರೆ ನೀವು ಪ್ರೆಷರ್ ಅಪ್ಲೈ ಮಾಡಿದಂಗೆ ವ್ಯಾಲ್ಯೂಮ್ ಕಡಿಮೆ ಆಗ್ತದೆ, ಪ್ರೆಷರ್ ರಿಲೀಸ್ ಮಾಡಿದಂಗೆ ವ್ಯಾಲ್ಯೂಮ್ ಜಾಸ್ತಿ ಆಗ್ತದೆ ಅಂತ ನೋಡಿದ್ವಿ ನಾವು. ಸೊ ದಟ್ ಇಸ್ ವಾಟ್ ದ ಬಾಯ್ಲ್ಸ್ ಲಾ, ಇಟ್ಸ್ ವೆರಿ ಸಿಂಪ್ಲೆಸ್ಟ್ ಒನ್. ಓಕೆ, ಸೊ ಸಿಂಪಲ್ ಇದೆ, ಸ್ಟೇಟ್ಮೆಂಟ್ ಸಿಂಪಲ್ ಐತಿ, ಆಮೇಲೆ ನಿಮಗೆ ಬಾಯ್ ಮಾಡೋಕ್ಕೂ ಈಜಿ ಐತಿ. ಸೊ ಅದಕ್ಕೆ ಎಕ್ಸಾಂಪಲ್ ಏನು ನೆನ್ಪಿಟ್ಕೊಳ್ಬೇಕ್ರಿ, ಈ ಪ್ರತಿ ಲಾಸ್ಗಳು ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಂಪಲ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದನ್ರಿ ಸೊ ನಾವು ಯಾವ್ದು ಎಕ್ಸಾಂಪಲ್ ತೊಗೊಂಡು ಟೀಚ್ ಮಾಡೀವಿ ಅನ್ನೋದು. ಫಾರ್ ಎಕ್ಸಾಂಪಲ್ ಏನ್ರಿ, ಪಿಸ್ಟನ್ ತೊಗೊಂಡಿವಿ ನಾವು, ಆ ಪಿಸ್ಟನ್ ನಮ್ಮ ತಲೆಯಾಗ ಬರ್ಬೇಕು ನಾವು. ಬಾಯ್ಲ್ಸ್ ಅಂದ್ಕೊಂಡೇನ್ರಿ, ಪಿಸ್ಟನ್ ನಮ್ಮ ತಲೆಯಾಗ ನಾವು ಬರಬೇಕು. ಸೊ ಏನು ಹೇಳ್ತಿಪ್ಪ ಅಲ್ಲಿ ಪಿಸ್ಟನ್ ಅಂದಾಗ ಒಂದು ಸರ್ಟನ್ ವ್ಯಾಲ್ಯೂಮ್ ತೊಗೊಂಡಿದ್ರಿ, ಅದಕ್ಕೆ ಮ್ಯಾಲೆ ಪ್ರೆಷರ್ ಅಪ್ಲೈ ಮಾಡ್ತೀವಿ, ಹೌದಾ? ಸೊ ಪಿಸ್ಟನ್ ಅಂದ್ಕೊಂಡು ಏನಪ್ಪ ಅಂದ್ರೆ ಈ ಡಯಾಗ್ರಾಮ್ ನೆನ್ಪು ಬರ್ಬೇಕು, ಹೌದಾ? ದಿಸ್ ಇಸ್ ವಾಟ್ ವಿ ಹ್ಯಾವ್ ದ ಪಿಸ್ಟನ್. ಸೊ ಇದೊಂದು ಪಿಸ್ಟನ್ ಐತಿ ಇಲ್ಲಿ, ಹೌದಾ? ಸೊ ದಿಸ್ ಇಸ್ ಸಮ್ ವಾಟ್ ವ್ಯಾಲ್ಯೂಮ್, ಇದೊಂದು ವ್ಯಾಲ್ಯೂಮ್ ಐತಿ. ಈ ಪಿಸ್ಟನ್ ಇನ್ವರ್ಡ್ ಹೆಂಗೆ ಪ್ರೆಸ್ ಮಾಡಿದ್ರೆ ಏನಾಗಿದ್ರೆ ವ್ಯಾಲ್ಯೂಮ್ನ ಕಡಿಮೆ ಆಗೋದು ಬರ್ತೈತಿ, ಅದ ಪ್ರೆಷರ್ನ ರಿಲೀಸ್ ಮಾಡಬೇಕು ಅಂದ್ರೆ ವ್ಯಾಲ್ಯೂಮ್ ಏನಾಗಿದ್ರೆ ಜಾಸ್ತಿ ಆಗ್ತೈತಿ. ಪ್ರೆಷರ್ ಆ್ಯಂಡ್ ವ್ಯಾಲ್ಯೂಮ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನ್ ಅಂತ ಹೇಳ್ತಾರೆ ನಾವು, ಹೌದಾ? ದಟ್ ಇಸ್ ವಾಟ್ ದ ಬಾಯ್ಲ್ಸ್ ಲಾ. So that we have just concluded in the last session. V is equal to K into 1 upon P ಆಗಿದ್ರೆ ಲಾಸ್ಟ್ ಅದನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡ್ಬಂದ್ರೆ ಇನಿಷಿಯಲ್ ಪ್ರೆಷರ್ ಫೈನಲ್ ಪ್ರೆಷರ್, ಇನಿಷಿಯಲ್ ವ್ಯಾಲ್ಯೂಮ್ ಫೈನಲ್ ವ್ಯಾಲ್ಯೂಮ್ ತಗೊಂಡಾಗ ಏನಾಗಿತ್ತು ಅಂದ್ರೆ P1 is equal to P2 is equal to ಕಾನ್ಸ್ಟೆಂಟ್ ಅಂತ ನಾವು ತಗೊಳ್ತೀವಿ, ಹೌದಾ? ಸೊ ಇನ್ನೊಂದು ಇಂಪಾರ್ಟೆಂಟ್, ದಿಸ್ ಫಾರ್ ಆಸ್ ಫಾರ್ ಯು ಕ್ಯಾನ್ ಜಸ್ಟ್ ಸೇ ಆಸ್ ಫಾರ್ CET ಯು ಕ್ಯಾನ್ ಸೇ CET ಪರ್ಪಸ್ ಅಂತ ನಿಮಗೆ ಒಂದು ಪಾಯಿಂಟ್ ಬರ್ತೈತೆ. ಅಲ್ಲಿ ಏನಪ್ಪ ಅಂತಂದ್ರೆ ಈ ಡೆನ್ಸಿಟಿ ಮತ್ತು ಪ್ರೆಷರ್ ಯಾವ ಥರ ರಿಲೇಟೆಡ್ ಅದಾವೆ, ಡೆನ್ಸಿಟಿ ಮತ್ತು ಪ್ರೆಷರ್ಗೆ ಏನು ರಿಲೇಷನ್ ಅಂತ ಕ್ವಶನ್ ಬರ್ಬೋದು ರೀ, ಹೌದಾ? ಆ್ಯಸ್ ಪರ್ ದ CET ಕ್ವಶನ್, ಹೌದಾ? ಸೊ ರಿಲೇಷನ್ ಬಿಟ್ವೀನ್ ದ ಡೆನ್ಸಿಟಿ ಆ್ಯಂಡ್ ಪ್ರೆಷರ್, ಡೆನ್ಸಿಟಿ ಮತ್ತು ಪ್ರೆಷರ್ ಯಾವ ಥರ ರಿಲೇಟೆಡ್ ಅದಾವೆ ಅಂತ ತೊಗೊಂಡಾಗ ಸೊ ನಾವು ಆಗಲೇ ಗೊತ್ತಿದೆ ಡೆನ್ಸಿಟಿ ಅಂತ ಹೇಳಿದ್ರೆ ಯೂಶ್ವಲಿ ನಾವು ಇಕ್ವೇಷನ್ ಹೇಳ್ತೀವಿ, ಡೆನ್ಸಿಟಿ ಮಾಸ್ ಅಪಾನ್ ಯೂನಿಟ್ ವ್ಯಾಲ್ಯೂಮ್ ಅಂತ ಹೇಳ್ತಾರೆ, ಮಾಸ್ ಅಪಾನ್ ವ್ಯಾಲ್ಯೂಮ್ ಅಂತ ಒಂದು ಇಕ್ವೇಷನ್, ಹೌದಾ? ಡೆನ್ಸಿಟಿ ಇಸ್ ನಥಿಂಗ್ ಬಟ್ ಮಾಸ್ ಅಪಾನ್ ವ್ಯಾಲ್ಯೂಮ್, ಹೌದಾ? ಸೊ ಮಾಸ್ ಅಪಾನ್ ವ್ಯಾಲ್ಯೂಮ್ ಬರ್ತೈತಿ. ಇಲ್ಲಿ ನಾವು ಏನು ಮಾಡಿದ್ವಿ ಈಗ, V is equal to ಬಾಯ್ಲ್ಸ್ ಲಾ, ಹೌದಾ? V is equal to K into 1 by P, nothing but that we have taken here. ಇದು ನಾವು ತಗೊಂಡಿದ್ದೀವಿ ನೋಡಿ, V is equal to ಅದು ಹೆಂಗೂ ಬರಿಬೋದು ನಾವು, K into 1 is nothing but K divided by P ಅಂತ ಬರಿಬೋದು ನಾವು, ಹೌದ್ರಿ? ಇಲ್ಲಿ 1 into K ಅಂದ್ರೆ K ಇಲ್ಲಿ ನಾವು ಮ್ಯಾಲೆ ಬರಿಬೋದಲ್ಲ, ಹೌದಾ? K divided by P ಹಾಕೈತಿ, V is equal to K divided by P ಆಗ್ತೈತಿ. ಈ V ವ್ಯಾಲ್ಯೂವನ್ನ ಇಲ್ಲಿ ಜಸ್ಟ್ ನಾವು ಆ್ಯಡ್ ಮಾಡೋದು, ಏನು V ವ್ಯಾಲ್ಯೂ ಐತೆ ಇಲ್ಲಿ ಈ ವ್ಯಾಲ್ಯೂನ ನೀವು ಜಸ್ಟ್ ಆ್ಯಡ್ ಮಾಡೋದ್ರಿ, ಅವಾಗ ಏನಾಗ್ತೈತದು ವ್ಯಾಲ್ಯೂಮ್ ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಐತೆ, ಅದಕ್ಕೆ ಏನಾಗೈತಪ್ಪ ಅಂದ್ರೆ ಇದು ರಿವರ್ಸ್ ಆಗ್ತೈತಿ, ಹೌದಾ? ಸೊ W ರಿವರ್ಸ್ ಏನಾಗ್ತೈತೆ ಇಲ್ಲಿ M divided by K into P ಹಾಕೈತಿ, ಹೌದಾ? K divided by P ಇದ್ದದ P divided by K ಹಾಕೈತಿ, ಯಾಕಪ್ಪ ಅಂದ್ರೆ 1 upon V ಐತಿ, ಹೌದ್ರಿ? ವ್ಯಾಲ್ಯೂಮ್ ಕೆಳಗಡೆ ಇರೋದ್ರಿಂದ ಅದನ್ನ ಏನು ಮಾಡಬೇಕು, ಉಲ್ಟಾ ಮಾಡ್ಬೇಕು ನಾವು, ಹೌದಾ? ಸೊ ಈ ವ್ಯಾಲ್ಯೂಮ್ ಉಲ್ಟಾ ಮಾಡಬೇಕು, ಅದಾಗ ಏನಾಗೈತಿ M into P divided by K ಆಗ್ತೈತಿ, ಹೌದಾ? ಇದೆಲ್ಲನೂ ಏನಪ್ಪ ಕಾನ್ಸ್ಟೆಂಟ್ ತೊಗೊಂಡಿರೋದು ನಾವು,
ಅಂದರೆ ಕೆ ಅಂದರೆ ಕಾನ್ಸ್ಟೆಂಟ್ ಐತೆ ನಮಗೆ. This is what we call the constant term. So if you just consider this whole term as a constant, we can just write as what k dash ಅಂತ ತಗೋತಿರೋದನ್ನ. ಹೌದಾ, d is equal to ಏನಾಗಿದೆ k dash into p ಆಗಿದೆ. Nothing but what it is. So what we can conclude here is what we are just finding the relation between the density and pressure. Pressure ಮತ್ತು density ಯಾವ ತರ ರಿಲೇಟೆಡ್ ಅದಾವ ಅಂತ ಫೈಂಡ್ ಔಟ್ ಮಾಡ್ತೀವಿ ನಾವು. ಹೌದಾ, ಅದಕ್ಕೆ ಏನಾಗಿದೆ ಇಲ್ಲಿ d is equal to k into p ಅಂದ್ರೆ is equal to p ಏನಾಗಿದೆ ಡೈರೆಕ್ಟ್ಲಿ ಐತೆ ಅಂದ್ರೆ ಒಂದ್ರ ಮುಂದೆ ಒಂದು ಐತೆ ಡಿವೈಡ್ ಬೈ ಅದು ಏನಿಲ್ಲ. ಅದಕ್ಕೆ ಏನು ಹೇಳ್ತೀವಿ ನಾವು ಅಲ್ಲಿ the pressure is directly proportional to the density of gas at constant temperature ಅಂತ ಹೇಳ್ತೀವಿ. ಹೌದಾ, ಡೆನ್ಸಿಟಿ ಏನೈತೆ ಅದು ಪ್ರೆಷರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಇದೆ ಅಂತ ಹೇಳ್ತೀವಿ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ದ ರಿಲೇಷನ್ ಬಿಟ್ವೀನ್ ಡೆನ್ಸಿಟಿ ಆ್ಯಂಡ್ ಪ್ರೆಷರ್. ಕ್ಲಿಯರ್? ಸೊ ಲಾಸ್ಟ್ ಸೆಷನ್ ಇದು ನೋಡಿದ್ವಿ ನಾವು ಬಾಯ್ಲ್ಸ್ ಲಾ ಅಂತ ನೋಡಿದ್ವಿ ಈಗಾಗಲೇ. ದ ವ್ಯಾಲ್ಯೂಮ್ ಆಫ್ ಗಿವನ್ ಮಾಸ್ ಆಫ್ ಗ್ಯಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಪ್ರೆಷರ್ ಅಟ್ ಕಾನ್ಸ್ಟಂಟ್ ಟೆಂಪರೇಚರ್ ಆ್ಯಂಡ್ ನಂಬರ್ ಆಫ್ ಮೋಲ್ಸ್ ಅಂತ ಬರ್ತದೆ ಸ್ಟೇಟ್ಮೆಂಟ್. ಸೊ ಅದನ್ನು ಇಟ್ಕೊಂಡು ಏನು ಮಾಡಿದ್ವಿ ನಾವಿಲ್ಲಿ ನೆಕ್ಸ್ಟ್ ಚಾಪ್ಟರ್ ಒಳಗೆ ಡೆನ್ಸಿಟಿ ಮತ್ತು ಪ್ರೆಷರ್ ರಿಲೇಷನ್ಶಿಪ್ ನೋಡಾಕತ್ತೀವಿ. ಡೆನ್ಸಿಟಿ ಮತ್ತು ಪ್ರೆಷರ್ ಯಾವ ಥರ ರಿಲೇಟೆಡ್ ಅದಾವೆ ಅಂದ್ರೆ ಡೆನ್ಸಿಟಿ ನಮ್ಮ ಇಕ್ವೇಷನ್ ಗೊತ್ತೈತ್ರಿ. ಈಗ ಡೆನ್ಸಿಟಿ ಏನು ಹೇಳ್ತೀವಿ ನಾವು ಮಾಸ್ ಅಪಾನ್ ವ್ಯಾಲ್ಯೂಮ್ ಅಂತ ಒಂದು ಇಕ್ವೇಷನ್. ಅಂದರೆ ಮಾಸ್ ಹಂಗೆ ಹೇಳ್ತೀವಿ. ವಿ ಅನ್ನೋದಕ್ಕೆ ಏನು ಮಾಡಿದ್ವಿ ನಾವಿಲ್ಲಿ ವ್ಯಾಲ್ಯೂಮ್ ಇಲ್ಲಿ ಬರ್ತೀವಿ ನೋಡಿ. ವಿ ಇಸ್ ನಥಿಂಗ್ ಬಟ್ ವಾಟ್ ವಿ ಹ್ಯಾವ್ ಕೆ ಡಿವೈಡ್ ಬೈ ಪಿ ಅಂತ ಹೇಳ್ತೀವಿ ನಮ್ಮ ಸ್ಟೇಟ್ಮೆಂಟ್. ಯಾವುದು ಬಾಯ್ಲ್ಸ್ ಲಾ ಪ್ರಕಾರ ಪಿ ಇಸ್ ಈಕ್ವಲ್ ಟು ಕೆ ಡಿವೈಡ್ ಬೈ ಪಿ ಅಂತ ಕೊಡ್ತೈತ್ರಿ. ಆ ಜಸ್ಟ್ ವ್ಯಾಲ್ಯೂವನ್ನು ಇದ್ರೊಳಗೆ ಆ್ಯಡ್ ಮಾಡಿದ್ವಿ. ಏನಾಗ್ತೈತಲ್ಲ ರಿವರ್ಸ್ ಆಗೈತಿ. ಯಾಕಪ್ಪ ಅಂತಂದ್ರೆ ಕೆ ಡಿವೈಡ್ ಬೈ ಪಿ ಐತಿಲಿ ಈಗ ವ್ಯಾಲ್ಯೂಮ್ ಏನಾಗಿದ್ದೀರಿ ಡಿವೈಡ್ ಬೈ ಐತಿ. ಹೌದಾ, ಇದು ಹಿಂಗಂದ್ರೆ 1 ಡಿವೈಡ್ ಬೈ ವಿ ಅನ್ನ ಅದಕ್ಕೆ ಏನಾಗ್ತೈತೆ ಈ ವಿ ಇದ್ದದನ್ನ 1 ಡಿವೈಡ್ ಬೈ ವಿ ಮಾಡಿದ್ರೆ ಏನಾಗ್ತೈತಿ ಅದು ಇದು ರಿವರ್ಸ್ ಆಗ್ತೈತಿ. ಮ್ಯಾಲ್ ಪಿ ಬರ್ತೈತಿ, ಕೆಳಗೆ ಕೆ ಬರ್ತೈತಿ. ಸೊ ದಟ್ ಇಸ್ ವಾಟ್ ವಿ ರೋಟ್ ಹಿಯರ್ ಪಿ ಬೈ ಕೆ. ಕ್ಲಿಯರ್ ರೀ? ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದೆಲ್ಲ ನಾವು ಕಾನ್ಸ್ಟೆಂಟ್ ಟರ್ಮ್ ಅಂತ ತಗೊಂಡಿದ್ರೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಏನು ಕೊಡ್ತೀವಿ ಹೆಸರು ಕೆ ಡ್ಯಾಶ್ ಅಂತ ಕೊಡ್ತೀವಿ. ಸೊ ಏನು ಉಳಿದಿದೆ ನಮಗಲ್ಲಿ ಡಿ ಈಸ್ ಈಕ್ವಲ್ ಟು ಕೆ ಡ್ಯಾಶ್ ಇಂಟು ಪಿ. ನಥಿಂಗ್ ಬಟ್ ಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪಿ. ಡೆನ್ಸಿಟಿ ಏನು ಮಾಡಿದಪ್ಪ ಅಂತಂದ್ರೆ ಪ್ರೆಷರ್ಗೆ ಡೈರೆಕ್ಟ್ಲಿನ ಪ್ರಪೋರ್ಷನ್ ಐತೆ ಅಂತ ಹೇಳ್ತಾರೆ. ಕ್ಲಿಯರ್ ರೀ? ಸೊ ಸಿಂಪಲ್ ಟರ್ಮ್ ಏನು ಟಾಪಿಕ್ ರೆಡಿ ಇಲ್ಲ ಅಲ್ಲಿ. ಸೊ ಡೆನ್ಸಿಟಿ ಮತ್ತು ಪ್ರೆಷರ್ ಹೆಂಗೆ ಅದಾವಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಅದಾವ. ಕ್ಲಿಯರ್ ರೀ? ಇನ್ನು ನೆಕ್ಸ್ಟ್ ಈ ಬಾಯ್ಲ್ಸ್ ಲಾ ಒಂದು ಇಟ್ಕೊಂಡಿದ್ದ ಮೇಲೆ ಏನಂದ್ರೆ ಪ್ರಾಬ್ಲಮ್ಸ್ ಬರ್ತಾವೆ. ಎಲ್ಲ ಲಾಸ್ ಇಟ್ಕೊಂಡು ಏನು ಮಾಡ್ಕೊಂಡು ಒಂದು ಪ್ರಾಬ್ಲಮ್ಸ್ ಕಂಪಲ್ಸರಿ ಬರ್ತೈತ್ರಿ. ಹೌದಾ? ಸೊ ಪ್ರತಿಯೊಂದು ಚಾಪ್ಟರ್ ಮೇಲೆ ಅಂದರೆ ಪ್ರತಿಯೊಂದು ಈ ಲಾಸ್ ಮೇಲೆ ಸಾರಿ ಚಾಪ್ಟರಲ್ಲ ಈ ಲಾಸ್ ಅಂತ ತೊಗೊಂಡ್ರೆ ಈ 4 ಲಾಸ್ ಮೇಲೆ ಏನಪ್ಪ ನಿಮ್ಗೆ ಒಂದು ಯಾವುದಾದ್ರು ಏನು ಮಾಡ್ತಾರೆ ಪ್ರಾಬ್ಲಮ್ಸು ಕೇಳ್ತಾನೆ ಎಕ್ಸಾಮ್ದೊಳಗೆ. ಸೊ ಅದಕ್ಕೆ ನಮಗೇನು ಅಂದರೆ ಈ ಪ್ರಾಬ್ಲಮ್ಸ್ ಅರ್ಥ ಆಯ್ತಪ್ಪ ಅಂದ್ರೆ ನೀವು ಈಜಿ ಸಾಲ್ವ್ ಮಾಡ್ಬೋದು. ಹೌದಾ? ಪ್ರಾಬ್ಲಮ್ ಸಾಲ್ವ್ ಮಾಡೋದು ಭಾಳ ಟಫ್ ಇಲ್ಲ, ವೆರಿ ಈಸಿ ಇದಾವೆ. ಅಂದರೆ ಯಾವ ಟರ್ಮ್ಸ್ ಕೊಟ್ಟಿದ್ದಾನ ಸೊ ಯಾವ ಪ್ರಾಬ್ಲಮ್ಸ್ಗೆ ಯಾವ ಇಕ್ವೇಷನ್ ನಾವು ಆ್ಯಡ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ರೀ. ಇದ್ರ ಜೊತೆಗೆ ಮತ್ತೊಂದು ಏನಪ್ಪ ಅಂದ್ರೆ ನೀವು ಫಸ್ಟ್ PUC ಆಗಿರ್ಬೋದು ಆಲ್ಮೋಸ್ಟ್ ಸೆಕೆಂಡ್ PUC ಆಗಿರ್ಬೋದು ನೀವು ನಾಳೆ ಫೈನಲ್ ಎಕ್ಸಾಮ್ನಾಗ ಕೇಳುವಂಥ ಪ್ರಾಬ್ಲಮ್ಸ್ ಎಂಥ ಇರ್ತಾವಪ್ಪ ಅಂದ್ರೆ ಆಲ್ಮೋಸ್ಟ್ ವಾಟ್ ಎವರ್ ದ ಕ್ವಶನ್ಸ್ ಯಾವ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಹೌದ್ರಿ? ನೀವು NCERT ಒಳಗೆ ಟೆಕ್ಸ್ಟ್ ಬುಕ್ ಒಳಗೆ ಏನು ಪ್ರಾಬ್ಲಮ್ಸ್ ಬಿಡಿಸಿರ್ತಾನಲ್ಲ ಸಾಲ್ವ್ ಪ್ರಾಬ್ಲಮ್ಸ್ ಏನು ಬಂದಿರ್ತಾವಲ್ಲ ಅದರ್ ಪ್ರಾಬ್ಲಮ್ಸನ್ನು ನಿಮ್ಗೆ ಆಲ್ಮೋಸ್ಟ್ 99% ಎಕ್ಸಾಮ್ಗಳಿಗೆ ಅವನ್ನ ಕೇಳ್ತಾನೆ ರೀ. ಸೊ ಅದಕ್ಕಾಗಿ ಅವನಂತೂ ನಾವು ಪರ್ಫೆಕ್ಟ್ ಮಾಡಲೇಬೇಕು. ಕ್ಲಿಯರ್ ರೀ? ಸೊ ಪ್ರಾಬ್ಲಮ್ಸ್ ಭಾಳಷ್ಟು ಈಸಿ ಇರ್ತಾವೆ. ಆಮೇಲೆ ದೇವ್ ಆಲ್ರೆಡಿ ಸಾಲ್ವ್ ಇನ್ ದ ಟೆಕ್ಸ್ಟ್ ಬುಕ್ನ ಸಾಲ್ವ್ ಮಾಡುವಂಥ ಕ್ವಶನನ್ನು ನಿಮ್ಗೆ ಏನು ಮಾಡ್ತಾರೆ ಕೇಳ್ತಾರೆ. Yeah. So apart from the boys, I just taken one example. Here. One problem to what is it? So in the problem, just open on sorry. A balloon is filled with hydrogen at room temperature. It will burst if pressure exceeds 0.2 bar. If at 1 bar pressure, the gas occupies 2.27 liter volume. Up to what volume can the balloon be expanded? ಅಂತ ಕ್ವಶನ್ ಇದೆ. ಹೌದಾ? ಸೊ ಸ್ಲೋ ಬೈ ಸ್ಲೋ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಎಸ್ಪೆಷಲಿ ಕನ್ನಡ ಬಂದ್ರೆ ಕ್ವಶನ್ಸ್ ನಾವು ಒಂದು ಕರೆಕ್ಟಾಗಿ ಅರ್ಥ ಆಗ್ಬೇಕ್ರಿ. ಕ್ವಶನ್ಸ್ ಅರ್ಥ ಆಗ್ತಂದ್ರೆ ಕ್ವಶನ್ ಒಳಗೆ ಏನೂ ಇರಂಗಿಲ್ಲ. ತಿಳಿದ್ರಿ? ಕ್ವಶನ್ ನಮ್ಗೆ ಮೊದಲು ಏನಪ್ಪ ಅಂದ್ರೆ ನೀಟಾಗಿ ಅರ್ಥ ಆಗಬೇಕು. ಅದು ಏನೇನು ಕ್ವಾಂಟಿಟಿ ಕೊಟ್ಟಿದ್ದಾನೆ ಸೊ ನಾವೇನು ಮಾಡಬೇಕಾಗಿದೆ ನೋಡ್ರಿ. A balloon filled with hydrogen at room temperature ಅಂತ ಹೇಳ್ತಾರೆ. ಹೌದ್ರಿ? ಒಂದು ಬಲೂನ್ ತೊಗೊಂಡಿದ್ದಾರೆ ಅಂತೇಳಿ ಏನು ಮಾಡಿದಾರಪ್ಪ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡಿದ್ದಾರೆ. ಹೈಡ್ರೋಜನ್ ಗ್ಯಾಸನ್ನು ಊದಿದ್ದಾರೆ. ಹೌದ್ರಿ? ಆ ಬಲೂನ್ ತೊಗೊಂಡು ಅದ್ರೊಳಗೆ ಹೈಡ್ರೋಜನ್ ಗ್ಯಾಸ್ ಊದಿ ಅದೇನು ಮಾಡಿದಾರೆ ಉಬ್ಬಿಸಿದ್ದಾರೆ ಅಂತ ಅರ್ಥ. ಹೌದಾ? ಸೊ ಇಟ್ ವಿಲ್ ಸೊ ಇಲ್ಲಿ ಮುಗಿತಿದೆ ಎಷ್ಟು ಪಾಯಿಂಟ್ ಮುಂದೆ ಹೇಳ್ತಾವೆ. ಇಟ್ ವಿಲ್
ಬರ್ಸ್ಟ್ ಇಫ್ ಪ್ರೆಷರ್ ಎಕ್ಸೀಡ್ಸ್ 0.2 ಬಾರ್ ಅಂತ ಹೇಳ್ತಾರೆ ಹೌದಾ. ಸೊ ಒಂದು ಬಲೂನ್ ಏನು ಮಾಡಿದ್ರೆ ಏರ್ ಫಿಲಪ್ ಮಾಡಿದಾರೆ, ಅದ್ರೊಳಗೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡಿದಾರೆ, ಆ ಬಲೂನ್ ಬಸ್ಟ್ ಆಕೈತಿ. ಯಾವಾಗ ಬಸ್ಟ್ ಆಕೈತಪ್ಪ ಅಂತಂದ್ರೆ 0.2 ಬಾರ್ ಪ್ರೆಷರ್ ಅಂದ್ರೆ ಎಕ್ಸೀಡ್ ಆಯ್ತಪ್ಪ ಅಂತಂದ್ರೆ ಅದೇನಾಕೈತ್ರಿ ಬರ್ಸ್ಟ್ ಆಕೈತಿ ಅಂತ ಹೇಳ್ತಾನೆ ಹೌದ್ರಿ. ಇಫ್ ಇಟ್ ಎಕ್ಸಿಡ್ಸ್ 0.2 ಬಾರ್ ಪ್ರೆಷರ್, 0.2 ಬಾರ್ ಪ್ರೆಷರ್ ಏನಾದ್ರು ನಿಮ್ಗೆ ಎಕ್ಸಿಡ್ ಮಾಡಬೇಕು ಅಂದ್ರೆ ಏನಾಕೈತಿ ಅಂತಲ್ಲಿ ಅದು ಬರ್ಸ್ಟ್ ಆಕೈತಿ ಅಂತ ಹೇಳ್ತಾನೆ. ಈಗ ಒಂದು ಬಲೂನ್ ಐತಿ ನಿಮ್ಗೆ, ಆ ಬಲೂನ್ನಾಗ ಇನ್ನೇನು ಸ್ವಲ್ಪ ಜಾಸ್ತಿ ಇನ್ನೇನಪ್ಪ ಅಂದ್ರೆ ಬರೀ 0.2 ಅಷ್ಟು ಇದ್ರೆ ಹೆಚ್ಚಿಗೆ ಅದ್ರೊಳಗೆ ಏನು ಮಾಡ್ಬೇಕು ನಾವು ಪ್ರೆಷರ್ ಅಪ್ಲೈ ಮಾಡಿದ್ರೆ ಹೌದಾ. ಸೊ ಬಲೂನ್ ಆಬ್ವಿಯಸ್ಲಿ ನಮ್ಗೆ ಗೊತ್ತಿರ್ತೈತೆ ರಬ್ಬರ್ ಇರ್ತೈತೆ, ಅದು ಏನಾಗಿರ್ತೈತೆ ಅಂದ್ರೆ ನೀವು ಊದಿನಾಗಿರ್ಬ ಯೂಶಲಿ ವ್ಯಾಲ್ಯೂಮ್ ಜಾಸ್ತಿ ಆಗೋದ್ರ ಜೊತೆಗೆ ಅದಕ್ಕೆ ಇನ್ಸೈಡ್ ಪ್ರೆಷರ್ ಒಂದು ಇರ್ತೈತೆ ನಮ್ಗೆ ಹೌದಾ. ಸೊ ಒಳಗಿನ ಏರು ಮತ್ತು ಹೊರಗಿನ ಏರ್ ಜೊತೆಗೆ ಪ್ರೆಷರ್ನು ಅಪ್ಲೈ ಆಗಿರ್ತೈತಿ. ಆ ಪ್ರೆಷರ್ ನೀವೇನು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಏರ್ ಹಾಕ್ಬೋದು ಅಥವಾ ಎಕ್ಸ್ಟ್ರಾ ಏನಂದ್ರೆ ಪ್ರೆಷರೇ ಮಾಡಬೇಕು. ಅದು ಹೆಂಗೆ ಆಗಿರ್ಬೋದು, ಏರ್ ಫಿಲಪ್ ಮಾಡೋದಾಗಿರ್ಬೋದು ಅಥವಾ ನೀವು ಪ್ರೆಷರ್ ಮಾಡೋದಾಗಿರ್ಬೋದು. ಇವೆರಡರೊಳಗೆ ಬಂದು ಯಾವುದಾದ್ರೂ ನೀವು ಮಾಡಿರಿ, ಅದು ಎಷ್ಟಪ್ಪ ಅಂತಂದ್ರೆ 0.2 ದಷ್ಟು ನೀವು ಹೆಚ್ಚಿಗೆ ಮಾಡಿರಪ್ಪ ಅಂದ್ರೆ ಏನಾಗ್ತೈತದು ಒಡೆದು ಹೋಗ್ಬಿಡ್ತೈತೆ ಅಂತ ಹೇಳ್ತಾರೆ ನಾವು ಬಲೂನ್. ಅರ್ಥ ಆಗೈತ್ರಿ. ಆ ಬಲೂನ್ ಫಿಲ್ಡ್ ವಿತ್ ಹೈಡ್ರೋಜನ್ ಅಟ್ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ ಅಂದರೆ ಕಾಮನ್ ಆಗಿರುವಂಥ ಟೆಂಪರೇಚರ್ ಒಳಗೆ ಬಲೂನ್ ಫಿಲಪ್ ಮಾಡಿದಾರೆ. ಆ ಬಲೂನ್ ಏನು ಮಾಡ್ತೈತದು ಬರ್ಸ್ಟ್ ಆಕೈತಿ. ಯಾವಾಗಪ್ಪ ಅಂದ್ರೆ ಪ್ರೆಷರನ್ನು ಏನು ಮಾಡಬೇಕು 0.2 ದಷ್ಟು ಎಲ್ಲರೂ ಹೆಚ್ಚಿಗೆ ಮಾಡಿದ್ರೆ ಎಕ್ಸೀಡ್ಸ್ ಅಂತ ಹೇಳ್ತಾರೆ. ಎಕ್ಸೀಡ್ ಅಂದರೆ ಹೆಚ್ಚಾಗೋದು. ನೀವೇನು ಸ್ವಲ್ಪ 0.2 ದಷ್ಟು ಅಂದ್ರೆ ಏನು ಜಾಸ್ತಿ ಮಾಡಿ ಪ್ರೆಷರ್ ಅಂತಂದ್ರೆ ಏನಾಕೈತದು ಬರ್ಸ್ಟ್ ಆಕೈತಿ. ಸೊ ನೆಕ್ಸ್ಟ್ ಇಲ್ಲಿ ಮತ್ತೆ ಮುಗಿದ್ರಿ. ಇಫ್ ಅಟ್ 1 ಬಾರ್ ಪ್ರೆಷರ್, ಸೊ ಈ ಶಬ್ದ ಹೇಳ್ತಾವೆ ಏನಪ್ಪ ಅಂದ್ರೆ ಅವ್ರು ಏನು ಮಾಡಿದಾರೆ 1 ಬಾರ್ ಪ್ರೆಷರ್ ಒಳಗೆ ಫಿಲಪ್ ಮಾಡಿದ್ದಾರೆ ಹೌದಾ. ಕನ್ಫ್ಯೂಸ್ ಆಗಂಗಿಲ್ಲ, ಕ್ವಶನ್ ಒಟ್ಟು ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ ಹೌದಾ. ಸೊ 1 ಬಾರ್ ಪ್ರೆಷರ್ ಒಳಗೆ ಏನು ಮಾಡಿದಾರಪ್ಪ, ಇಫ್ ಅಟ್ 1 ಬಾರ್ ಪ್ರೆಷರ್ ಗ್ಯಾಸ್ ಆಕ್ಯುಪೈಸ್ 2.27 ಲೀಟರ್ ಆಫ್ ಹ್ಯಾಲಿಯಂ ಹೌದ್ರೆ 2.27 ಲೀಟರ್ ಆಫ್ ಹ್ಯಾಲಿಯಂ ಅಂತ ಹೇಳ್ತಾರೆ. ನೋಡ್ರಿ ಏನಾಗೈತಿ ಈಗ ಸದ್ಯಕ್ಕೆ ಎಷ್ಟು ಐತಪ್ಪ ಪ್ರೆಷರ್ ಅದ್ರೊಳಗೆ ಅಂದ್ರೆ 1 ಬಾರ್ ಪ್ರೆಷರ್ ಐತಿ. ಸೊ ಆ 1 ಬಾರ್ ಪ್ರೆಷರ್ ಒಳಗೆ ಅದ್ರೊಳಗೆ ಎಷ್ಟು ಏರ್ ಹಿಡಿಸೈತಿ, ಎಷ್ಟು ಹೈಡ್ರೋಜನ್ ಗ್ಯಾಸ್ ಪ್ರೆಸೆಂಟ್ ಐತಪ್ಪ ಅಂತಂದ್ರೆ 2.27 ಲೀಟರ್ ಐತಿ ಹೌದಾ. ಇನ್ ನೆಕ್ಸ್ಟ್ ಅಪ್ ಟು ವಾಟ್ ವ್ಯಾಲ್ಯೂಮ್ ಕ್ಯಾನ್ ದ ಬಲೂನ್ ಬಿ ಎಕ್ಸ್ಪಾಂಡೆಡ್ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಇನ್ನೂ ಹೆಚ್ಚಿಗೆ ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಉಪ್ಪಿಸ್ಬೋದು ಅಥವಾ ಎಷ್ಟು ಮಟ್ಟಿಗೆ ಅದರೊಳಗೆ ಏರ್ ಫಿಲಪ್ ಮಾಡ್ಬೋದು ಅಂತ ಕ್ವಶನ್ ಐತಿ ಹೌದ್ರೆ. ಒಂದು ಬಲೂನ್ ತೊಗೊಂಡಿದ್ದಾರೆ, ಅದ್ರೊಳಗೆ ಏನು ಮಾಡಿದ್ದಾರೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡಿದ್ದಾರೆ ಹೌದಾ. ಸೊ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡಿದ್ರೆ ಎಷ್ಟು ಫಿಲಪ್ ಮಾಡಿದಾರಪ್ಪ ಅಂದ್ರೆ 1 ಅಟ್ಮಾಸ್ಫಿಯರಿಕ್ ಪ್ರೆಷರ್ ಫಿಲಪ್ ಮಾಡಿದರು. ಅದ್ರೊಳಗೆ ಎಷ್ಟು ಇಪ್ಪ ಈಗ ಏರ್ ಅಂತಂದ್ರೆ 2.27 ಲೀಟರ್ದಷ್ಟು ಏರ್ ಐತಿ. ಇನ್ನೆಲ್ಲ ನೀವು 0.2 ದಷ್ಟು ಏರ್ ಪ್ರೆಷರ್ನಾಗ ಅಪ್ಲೈ ಮಾಡಿದ್ರೆ ಒಳಗೆ ಹೋಗ್ತೈತಿ ತಿಳಿದ್ರೆ. ಹಾಗಾದ್ರೆ ಇನ್ನೂ ಅದ್ರೊಳಗೆ ಎಷ್ಟು ಜಾಸ್ತಿ ನಾವು ಏರನ್ನು ಫಿಲಪ್ ಮಾಡ್ಬೋದು ಅಂತ ಕ್ವಶನ್ ಇದೆ ಹೌದ್ರೆ ನೋಡಿ. ಸೊ ಅಂದ್ರೆ ಏನಾಗಿದೆ ಜಸ್ಟ್ ಓನ್ಲಿ ಟಾಕಿಂಗ್ ಅಬೌಟ್ ದ ಪ್ರೆಷರ್ ಆಸ್ ವೆಲ್ ಆಸ್ ವ್ಯಾಲ್ಯೂಮ್. ಈಗ ಎರಡರ ಬಗ್ಗೆ ಅಷ್ಟೇ ಮಾತಾಡಕತ್ತೀವಿ ನಾವು ಹೌದಾ. ಒಂದು ಕೊಡೋಣ ಪ್ರೆಷರ್, ಇನ್ನೊಂದು ಕೊಡೋಣ ವ್ಯಾಲ್ಯೂಮ್. ಟೆಂಪ್ರೇಚರ್ ಅಂತೂ ಕಾನ್ಸ್ಟೆಂಟ್ ಇಟ್ಟಿದ್ದಾರೆ, ರೂಮ್ ಟೆಂಪ್ರೇಚರ್ ಅಂತ ಹೇಳ್ಬೇಕಂದ್ರೆ ಇಲ್ಲೇ ಹೌದಾ. ಜಸ್ಟ್ ಕೆಪ್ಟ್ ಆಸ್ ರೂಮ್ ಟೆಂಪ್ರೇಚರ್ ಅಂದರೆ ಟೆಂಪ್ರೇಚರ್ ಏನೂ ವೇರಿಯೇಷನ್ ಆಗಿಲ್ಲ. there are only 2 parameters are playing here. ಎರಡು ಪ್ಯಾರಾಮೀಟರ್ಸ್ ಅಷ್ಟೇ ಆಟ ಆಡಕತ್ತಿದ್ದಾವೆ. ಯಾವ ಎರಡು ಪ್ಯಾರಾಮೀಟರ್ಸ್ ಅಂದ್ರೆ ಒಂದು ಪ್ರೆಷರ್ ಇನ್ನೊಂದು ವ್ಯಾಲ್ಯೂಮ್ ಹೌದಾ. ಸೊ ಹಂಗಾದ್ರೆ ಅವನು ಮೊದಲು ಬರೆದು ಇಟ್ಕೊಂಡು ಏನು ಕೊಟ್ಟಾನಪ್ಪ ಅವ ಕಾನ್ಸ್ಟೆಂಟ್ ಟರ್ಮ್ಸ್ ಏನು ಕೊಟ್ಟಿದ್ದಾನೆ ಅಂತ ನೋಡ್ಕೊಂಡ್ರೆ. ಸೊ ಪ್ರೆಷರ್ ಕೊಟ್ಟಾನ, ನಾವು ಇನಿಷಿಯಲ್ ಪ್ರೆಷರ್ ಹೇಳ್ಯಾನ ಎಷ್ಟು ಇತ್ತಪ್ಪ ಅಂತ 1 atmospheric ಪ್ರೆಷರ್ ಇಟ್ಟಿದ್ದ ನೋಡಿ ಇನಿಷಿಯಲ್ ಅಂದರೆ ಇನಿಷಿಯಲ್ atmospheric ಪ್ರೆಷರ್ ಇಸ್ ವಾಟ್ 1 atm. 1 atm atmospheric ಪ್ರೆಷರ್ ಇದ್ದಾಗ ಎಷ್ಟು ಏರ್ ಫಿಲಪ್ ಆಗೈತಿ ದಟ್ ಇಸ್ ಅವರ್ P1 ಅರ್ಥ ಆಗತ್ತೆ. P1 ಇದ್ದಾಗ P1 ಎಷ್ಟು ಐತಪ್ಪ ಅಂತಂದ್ರೆ 2.27 ಲೀಟರ್ ಐತಿ ಹೌದಾ. ಇದು ಇನಿಷಿಯಲ್ ಪ್ರೆಷರ್ ಇನಿಷಿಯಲ್ ವ್ಯಾಲ್ಯೂ ಹೌದಾ. ಸೊ ಇನ್ನು ಮುಂದೊಂದು ಕ್ವಶನ್ ಹೇಳ್ತಾವೆ ಏನಪ್ಪ ಅಂದ್ರೆ ಇಫ್ ದ ಪ್ರೆಷರ್ ಎಕ್ಸೀಡ್ಸ್ 0.2 ಬಾರ್ ಅಂದರೆ ಇದು ಇನಿಷಿಯಲ್ ಎಷ್ಟು ಐತಿಂದ 1 ಇತ್ತು, ಫೈನಲ್ ಎಷ್ಟು ಹಾಕೈತ್ರಿ ಫೈನಲ್ ಎಷ್ಟು ಹಾಕಿದ್ರಲ್ಲಿ P2 ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಎಷ್ಟು ಜಾಸ್ತಿ ಮಾಡತ್ತೀರಿ ಅಂದ್ರೆ 0.2 ದಷ್ಟು ಹೆಚ್ಚು ಮಾಡಾಕತ್ತಿದ್ರಿ ಹೌದಾ. ಇಫ್ ಇಟ್ ಎಕ್ಸೀಡ್ಸ್ 0.2 ಅಂದ್ರೆ P2 ಎಷ್ಟು ಹಾಕೈತ್ರಿ 0.2 ಹೌದಾ. ಸೊ 0.2 ಬಾರ್ ಹೌದಾ. ಇಫ್ ಇಟ್ ಇಸ್ ಎಕ್ಸೀಡ್ಸ್ ಟು 0.2 ಬಾರ್ ಹೌದಾ. ಇಫ್ ಅಟ್ 1 atmosphere ಪ್ರೆಷರ್ ಅಟ್ಮಾಸ್ಫಿಯರಿಕ್ ಹೇಳ್ತೀವಿ, ಇದೇನಪ್ಪ ಅಂದ್ರೆ ಬಾರ್ ಪ್ರೆಷರ್ 1 ಬಾರ್ ಇತ್ತು ಇನಿಷಿಯಲ್.
ಅಂದ್ರೆ ಇನಿಷಿಯಲ್ ಎಷ್ಟಿತ್ತು 1 ಬಾರ್ ಐತಿ. ಇನ್ನು ನೀವು ಎಷ್ಟು ಹೆಚ್ಚಿಗೆ ಮಾಡ್ಬೋದಪ್ಪ ಅಂದ್ರೆ ಇದ್ರೊಳಗೆ 0.2 ದಷ್ಟು ಹೆಚ್ಚು ಮಾಡಬೇಕಾಗಿದೆ ನಾವು ಅಷ್ಟೇ. ಇಫ್ ಇಟ್ ಎಕ್ಸಿಡ್ಸ್ 0.2 ಇಟ್ ವಿಲ್ ಬರ್ಸ್ಟ್. ಹಾಗಾದ್ರೆ ಫೈನಲ್ ವ್ಯಾಲ್ಯೂಮ್ ಅದ್ರೊಳಗೆ ನಾವು ಎಷ್ಟು ಫಿಲಪ್ ಮಾಡ್ಬೋದು ಅಂತ ಕೇಳ್ತಾನೆ ನಾವು. ಅಂದರೆ ಕ್ವಶನ್ ಹೇಳಿದ ಮೇಲೆ ಹೌ ಮಚ್ ವಿ ಕ್ಯಾನ್ ಆ್ಯಡ್ ದ ಆರ್ ಹೌ ಮಚ್ ವಿ ಕ್ಯಾನ್ ಫಿಲ್ ದ ಏರ್ ಇನ್ ಇಟ್, ಅದ್ರೊಳಗೆ ನಾವು ಎಷ್ಟು ಇನ್ನೂ ಎಷ್ಟು ಜಾಸ್ತಿ ಏನಪ್ಪ ಅಂದರೆ ಏರನ್ನು ಹಾಕಬಹುದು ಅಂತ ಕ್ವಶನ್ ಕೇಳ್ತಾನೆ. ಕ್ಲಿಯರ್? ಸೊ ದಿಸ್ ಇಸ್ ವಾಟ್ P1 ಗೊತ್ತಿದೆ. ಅಂದರೆ 3 ಕಾನ್ಸ್ಟೆಂಟ್ ಟರ್ಮ್ಸ್ ನಮ್ಗೆ ಗೊತ್ತಿರೋವು. ಸೊ ಟೋಟಲಿ 4 ವೇರಿಯೇಬಲ್ಸ್ ಅದಾವೆ. ಪ್ರೆಷರ್ ವ್ಯಾಲ್ಯೂ, ಇನಿಷಿಯಲ್ ಪ್ರೆಷರ್, ಇನಿಷಿಯಲ್ ವ್ಯಾಲ್ಯೂ, ಫೈನಲ್ ಪ್ರೆಷರ್, ಫೈನಲ್ ವ್ಯಾಲ್ಯೂ. ಸೊ 3 ಗೊತ್ತಿದ್ದಪ್ಪ ಅಂದ್ರೆ ಒಂದು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ಸೊ ಏನು ಹೇಳ್ತೀವಿ ನಮ್ಮಲ್ಲಿ ಇಕ್ವೇಷನ್ ಹೇಳ್ತಿದ್ರೆ ನೋಡಿ, ಇಕ್ವೇಷನ್ ಹೇಳ್ತೀವಿ. ಸೊ ಅದನ್ನು ತಗೊಂಡು ಇಕ್ವೇಷನ್ ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ, ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಏನು ಹೇಳ್ತಿದ್ರಿ? P1 V1 is equal to P2 V2 ಅಂತ ಹೇಳ್ತಿದ್ವಿ. ಸೊ ನಮಗೆ ಏನು ಬೇಕಾಗಿತ್ತು ಅಂದ್ರೆ ಫೈನಲ್ V2 ಬೇಕಾಗಿತ್ತು. ಅಂದರೆ ಇದು ಬೇಕಾಗಿತ್ತು ನಮ್ಗೆ ಈ ಟರ್ಮ್. ಸೊ ಈ ಟರ್ಮ್ ಬೇಕಾಗಿತ್ತು. ಇದು ಒಂದು ಈ ಕಡೆ ಇಟ್ಕೊಂಡು ಉದ್ದ ಈ ಕಡೆ ಕಳಿಸ್ರಿ ಏನಾಗ್ತೈತೆ ಅವಾಗ. ಸೊ V2 is equal to P1 V1 ಡಿವೈಡ್ ಬೈ ಏನಾಗ್ತೈತೆ P2 ಆಗ್ತೈತೆ. ಕ್ಲಿಯರಾ? ಸಾರಿ, P1 divided by P2 ಆಗ್ತೈತಿ. ಸೊ ನೆಕ್ಸ್ಟ್ ಇನ್ನು V2 is equal to ನೋಡ್ರಿ ಎಷ್ಟೈತೆ ನಾವು P1 is equal to 1 bar atmospheric pressure ಅಂತ ಹೇಳಿದಾನೆ. P1 ಎಷ್ಟೈತೆ ಅಲ್ಲಿ 2.27 ಲೀಟರ್ ಐತ್ರಿ. ನೆಕ್ಸ್ಟ್ P2 ಅಂದ್ರೆ ಎಷ್ಟೈತೆ ಅಲ್ಲಿ 0.2 ಎಕ್ಸಿಡ್ ಮಾಡಾಕತ್ತೀವಿ ನಾವು. ಹೌದ್ರಿ? ಸೊ 0.2 ಎಕ್ಸಿಡ್ ಮಾಡಾಕತ್ತೀವಿ. ಸೊ ಹಿಂಗಾದ್ರೆ ಎಷ್ಟು ಅಂದರೆ ಈ ಸಿಂಪ್ಲಿಫೈ ಮಾಡೋದು ಎಲ್ಲ ಕೂಡಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರ್ತದೆ ನಮ್ಗೆ ಆನ್ಸರ್ ಅಂತಂದ್ರೆ ಎಷ್ಟು ಬರ್ತದೆ? 11.35 ಲೀಟರ್ ಅಷ್ಟು ಬರ್ತದೆ ಆನ್ಸರ್. ಹೌದ್ರಿ? ದ ಆನ್ಸರ್ ವಿಲ್ ಬಿ, ಇಫ್ ಯು ಜಸ್ಟ್ ಸಿಂಪ್ಲಿಫೈ ಇಟ್ ವಿಲ್ ಗೆಟ್ ದ ಆನ್ಸರ್ ಇಸ್ 11.35. ಹೌದ್ರಿ? ನೋಡ್ರಿ ಕ್ವಶನ್ ಏನು ಹೇಳ್ತಾರೆ ನಾವು, ಅಪ್ ಟು ವಾಟ್ ವ್ಯಾಲ್ಯೂಮ್ ಕ್ಯಾನ್ ದ ಬಲೂನ್ ಬಿ ಎಕ್ಸ್ಪಾಂಡೆಡ್ ಅಂತ ಹೇಳ್ತಾನೆ. ಹೌದ್ರಿ? ಕ್ವಶನ್ ಏನು ಕೇಳಿದಾನ, ಹಂಗಾದ್ರೆ ಎಲ್ಲಿವರೆಗೆ ಏನಪ್ಪ ಅದ್ರೊಳಗೆ ಗ್ಯಾಸನ್ನು ಫಿಲಪ್ ಮಾಡಬಹುದು, ಎಲ್ಲಿವರೆಗೆ ನೀವು ಅದ್ರೊಳಗೆ ಫಿಲಪ್ ಮಾಡಬಹುದು ಅಂತ ಕೇಳ್ತಾನೆ ನಾವು. ಅರ್ಥ ಆಗಿದ್ರೆ ಕ್ವಶನ್ ಅವ್ರು ಮತ್ತೊಂದು ಸಲ ಹೇಳ್ತೀನಿ. ಆ ಬಲೂನ್ ಈಸ್ ಫಿಲ್ಡ್ ವಿತ್ ಹೈಡ್ರೋಜನ್ ಆಟ್ ರೂಮ್ ಟೆಂಪರೇಚರ್. ಒಂದು ಬಲೂನ್ ತೊಗೊಂಡಿದ್ದಾರೆ, ಅದೇನು ಮಾಡಿದಾರೆ ರೂಮ್ ಟೆಂಪರೇಚರ್ ಒಳಗೆ ಏನು ಮಾಡಿದಾರೆ ಹೈಡ್ರೋಜನ್ ಗ್ಯಾಸ್ ಫಿಲಪ್ ಮಾಡಿದಾರೆ ಒಳಗೆ. ಹೌದಾ? ಸೊ ಅದನ್ನೇ ಹೇಳಿದಪ್ಪ ಮುಂದಾದ್ರೆ ಇನ್ನು ಬಲೂನ್ ಹೊಡಿತೈತಿ. ಯಾವಾಗ ಹೊಡಿತೈತಪ್ಪ ಅಂತಂದ್ರೆ ಅದ್ರೊಳಗೆ ಇನ್ನೇನು ಸ್ವಲ್ಪ 0.2 ದಷ್ಟು ಏನೇ ಬಾರ್ ಪ್ರೆಷರ್ ಏನಪ್ಪ ಅಂದ್ರೆ 0.2 ದಷ್ಟು ಹೆಚ್ಚು ಮಾಡಿರಿ ಅಂದರೆ ಬಲೂನ್ ಹೊಡೆದು ಹೋಗ್ತೈತಿ. ಹೌದಾ? ಪ್ರೆಷರ್ 0.2 ದಷ್ಟು ಹೆಚ್ಚು ಮಾಡಿರಪ್ಪ ಅಂದ್ರೆ ಬಲೂನ್ ಹೊಡಿತೈತಿ. ಹೌದಾ? ಈಗ ಸದ್ಯ ಎಷ್ಟೈತಿ? 1 ಬಾರ್ ಪ್ರೆಷರ್ ಒಳಗೆ ಏನು ಮಾಡಿದ್ರೆ ಏರ್ ತುಂಬಿದರು. ಅದ್ರೊಳಗೆ ಎಷ್ಟು ಏರ್ ಐತಪ್ಪ ಅಂತಂದ್ರೆ 2.27 ಲೀಟರ್ ಏರ್ ಐತಿ. ಹಂಗಾದ್ರೆ ಇನ್ನು ಮ್ಯಾಕ್ಸಿಮಮ್ ನಾವು ಅದ್ರೊಳಗೆ ಎಷ್ಟು ವ್ಯಾಲ್ಯೂಮ್ದಷ್ಟು ಮ್ಯಾಕ್ಸಿಮಮ್ ಏನಪ್ಪ ಅದ್ರೊಳಗೆ ಎಷ್ಟು ವ್ಯಾಲ್ಯೂಮ್ದಷ್ಟು ಏರನ್ನು ಆ್ಯಡ್ ಮಾಡಬಹುದು ಅಂತ ಕ್ವಶನ್ ಐತಿ. ಹೌದಾ? ಸೊ ನೋಡ್ರಿ ಅಂದ್ರೆ ಏನೈತೆ ನಾವು ಎಕ್ಸಾಂಪಲ್ ಎಷ್ಟು ಆನ್ಸರ್ ಎಷ್ಟು ನಾವು V2 ಈಕ್ವಲ್ ಎಷ್ಟು ಬಂದ್ರೆ 11.35 ಲೀಟರ್ ಬಂದಿತ್ತು. ಅಂದ್ರೆ ಯಾವಾಗಿದು 0.2 ಬಾರ್ ಪ್ರೆಷರ್ ಇದ್ದಾಗ ಇಷ್ಟು ನಮ್ದು ಏನಪ್ಪ ಅಂದ್ರೆ ವ್ಯಾಲ್ಯೂಮ್ ಬಂತು. ಅಂದರೆ ಎಕ್ಸಾಕ್ಟ್ಲಿ ನೀವು 0.2 ವ್ಯಾಲ್ಯೂಮ್ ಹೆಚ್ಚು ಮಾಡಿರಪ್ಪ ಅಂದ್ರೆ ಬಲೂನ್ ಎಷ್ಟು ಸೈಜ್ ಆಗಿರ್ತೈತಪ್ಪ ಅಂದ್ರೆ ಇಷ್ಟು ಸೈಜ್ ಆಗಿರ್ತೈತಿ. ಅಂದ್ರೆ ಏನ್ರಿ ಅದ್ರೊಳಗೆ ಏರ್ ಎಷ್ಟು ತುಂಬಿರ್ತೈತಪ್ಪ ಅಂತಂದ್ರೆ 11.35 ದಷ್ಟು ತುಂಬಿರ್ತೈತಿ. ಸೊ ಬಲೂನ್ ಹೊಡಿಬಾರ್ದಪ್ಪ ಅಂದ್ರೆ ಏನು ಮಾಡ್ಬೇಕು ನಾವು? ನೋಡ್ರಿ ಇಷ್ಟು ನೀವು ತುಂಬಿರಪ್ಪ ಅಂದ್ರೆ ಬಲೂನ್ ಹೊಡೆದ ಬಿಡ್ತೈತೆ. 11.35 ಲೀಟರ್ ಎಲ್ಲರ ತುಂಬಿಸಿರಪ್ಪ ಅಂತಂದ್ರೆ ಬಲೂನ್ ಹೊಡೆದ ಬಿಡ್ತೈತಿ. ಆ ಬಲೂನ್ ಉಳಿಬೇಕಪ್ಪ ಅಂದ್ರೆ ಏನು ಮಾಡ್ಬೇಕು ರೀ? ವ್ಯಾಲ್ಯೂಮ್ ಶುಡ್ ಬಿ ವರ್ಡ್ ಅಸ್ ಲೆಸ್ ದ್ಯಾನ್ ದಿಸ್ ಮಚ್. ಹೌದಾ? ಸೊ 0.2 ಬಾರ್ ಪ್ರೆಷರ್ ಒಳಗೆ ಹೆಚ್ಚು ಮಾಡಿದಾಗ ಹೊಡಿತೈತಪ್ಪ ಅಂತಿದ್ರಲ್ಲಿ ಆ ವ್ಯಾಲ್ಯೂಮ್ ಎಷ್ಟು ಇರಬೇಕಪ್ಪ ಅಂದ್ರೆ 11.35 ಲೀಟರ್ಗಿಂತನೂ ಕಡಿಮೆ ಇರಬೇಕು ಅಂತ ಹೇಳ್ತಾವೆ. ನಾನು ಹೆಂಗೆ ಬರೀತೀನಿ ನೀವು therefore ಅಥವಾ ಸೆನ್ಸ್ balloon will burst at pressure exceeds to 0.2 bar.
ಅಂತ ಹೇಳಿದ್ರೆ ನೋಡ್ರಿ ಬಲೂನ್ ಬಸ್ಟ್ ಆಗೈತೆ ಅದು ಯಾವಾಗಪ್ಪ ಅಂದ್ರೆ ಪ್ರೆಷರ್ ನೀವು ಹೆಚ್ಚು ಮಾಡಬೇಕು ಎಷ್ಟು 0.2 ಬಾರ್ದಷ್ಟು ಹೆಚ್ಚು ಮಾಡಿದಾಗ ಏನಾಗೈತೆ ಬಸ್ಟ್ ಆಗೈತೆ ಅಂತಂದ್ರೆ ಸಿನ್ಸ್ ಬಲೂನ್ ವಿಲ್ ಬಸ್ಟ್ at pressure exceeds to 0.2 bar so the balloon should be filled with the helium less than 11.35 liter. ಅರ್ಥ ಆಗಿದ್ರೆ ನೀವು ಅದರೊಳಗೆ ಎಷ್ಟು ತುಂಬಬಹುದಪ್ಪ ಅಂತಂದ್ರೆ 11.35 ಅಷ್ಟು ತುಂಬಿದ್ರೆ ನಡೀತೈತಿ, ಅದಕ್ಕಿಂತ ಜಾಸ್ತಿ ತುಂಬೋದಿಲ್ಲ ಅಥವಾ 11.35 ತುಂಬೋದಿಲ್ಲ. ಕ್ಲಿಯರ್? 11.34 ತುಂಬಿದೆ ಅಂದರೆ ಆ ಬಲೂನ್ ಇರ್ತೈತ್ರಿ, ಅದನ್ನು 35 ಮಾಡಿದ್ರೆ ಹೊಡೆದು ಹೋಗ್ಬೇಕಪ್ಪ ಅಂತ. ಮೀನ್ಸ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ ವಾಟ್ ಇಟ್ ಇಸ್ 11.35 ಲೀಟರ್. ಹೌದ್ರಿ, ಆ ಬಲೂನ್ನ ಹೊಡಿಬಾರ್ದಂಗೆ ಇಟ್ಕೋಬೇಕಾಗಿತ್ತು ಅಂದರೆ ಎಷ್ಟು ಫಿಲಪ್ ಮಾಡಬೇಕು ಅದನ್ನು 11.35 ಲೀಟರ್ ಅಷ್ಟನ್ನು ಅದಕ್ಕಿಂತ ಒಂದು ಕಡಿಮೆ ಒಟ್ಟು ಫಿಲಪ್ ಮಾಡ್ಕೋಬೇಕು. ನಾವು ಎಷ್ಟು ಬೇಕಾದಷ್ಟು ಬೋದು. ಹೌದ್ರಿ, ಅದು ಅಷ್ಟು ಮ್ಯಾಕ್ಸಿಮಮ್ ನಮ್ಗೆ ಏನಾಗೈತಪ್ಪ ಅದ್ರೊಳಗೆ ಗ್ಯಾಸ್ ಹಿಡಿತೈತೆ ಅಥವಾ ಅದ್ರೊಳಗೆ ಅಷ್ಟು ಏರನ್ನು ನಾವು ಫಿಲಪ್ ಮಾಡ್ಕೊಳ್ಬೋದು ಅಂತ ಅರ್ಥ. ಕ್ಲಿಯರ್ ರೀ? ಸೊ ದಿಸ್ ಇಸ್ ವಾಟ್ ದ ಕ್ವಶನ್. ಸೊ ನಾವು ಟರ್ಮ್ ನೋಡ್ಕೊಳ್ಳೆ ಗೊತ್ತಾಗಬೇಕು ನಮ್ಗೆ. ಪ್ರೆಷರ್ ಕೊಟ್ಟಣ, ವ್ಯಾಲ್ಯೂಮ್ ಕೊಟ್ಟಾನ. ಹೌದ್ರಿ, ಎರಡು ಪ್ರೆಷರ್ ಕೊಟ್ಟಿದ್ರೆ ಒಂದು ವ್ಯಾಲ್ಯೂಮ್ ಕೊಟ್ಟಿದ್ದಾನೆ. ಅಂದಾಗ ಏನಪ್ಪ ಅಂದರೆ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಅವರ್ ಬಾಯ್ಲ್ಸ್ ಲಾ. ಸೊ ಎಲ್ಲ ಲಾ ಆದ ಕೂಡ ನಮ್ಗೆ ಕನ್ಫ್ಯೂಷನ್ ಆಗ್ತೈತ್ರಿ, ಯಾವ ಲಾಸ್ ಮೇಲೆ ಯಾವ ಕ್ವಶನ್ ಕೇಳಿದಾನೆ ಅಂತೇಳಿ. ಅದಕ್ಕೆ ನಮ್ಮ ತಲೆಗೆ ಏನಿರ್ಬೇಕಪ್ಪ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಗೊತ್ತಿರ್ಬೇಕು ನಮ್ಗೆ. ಸೊ ಶಾರ್ಟ್ ಫಾರ್ಮ್ ಬರ್ತಾರೋದು ಮತ್ತೆ ಅದನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಿಗೆಲ್ಲ ಹೇಳ್ತೀನಿ. ನಾಲ್ಕು ಆದ ಕೂಡಲೇ ಅದ್ರ ಶಾರ್ಟ್ ಫಾರ್ಮ್ ನೆನ್ಪಿಟ್ಕೊಳ್ಳೋಕೆ ಬರ್ತೈತಿ ನಾವು. ಹೌದಾ? ಸೊ ಫಾರ್ ಎಕ್ಸಾಂಪಲ್ ಬಾಯ್ಲ್ಸ್ ಲಾ, ಬಾಯ್ಲ್ಸ್ ಏನು ಮಾಡ್ತಿರುತ್ತೆ ಬಿ ಪಿ ವಿ ಅನ್ನೋದು. ಹೌದ್ರಿ, ಎಮ್ ಟಿ ವಿ ಅದು ಹೆಂಗೆ ಬರ್ತಾವಲ್ಲ ಹಂಗೆ ಬಿ ಪಿ ವಿ ಅಂತ ನೆನಪಿಟ್ಕೊಳ್ಳೋದು. ಹೌದ್ರಿ, ಅಥವಾ ಬಿ ಪಿ ವಿ ಅಂತ ನೆನಪಿಟ್ಕೊಳ್ಳೋದು. ಬ್ಲಡ್ ಪ್ರೆಷರ್ ವ್ಯಾಲ್ಯೂಮ್ ಅಂತ ನೆನಪಿಟ್ಕೊಳ್ಳೋದು. ಬಿ ಪಿ ವಿ ಅಂದ್ರೆ ಏನು ಮಾಡ್ತಿತ್ತು, ಬಿ ಇಸ್ ನಥಿಂಗ್ ಬಟ್ ಬಾಯ್ಲ್ಸ್ ಲಾ, ಇಟ್ ಡಿಪೆಂಡ್ಸ್ ಅಪಾನ್ ದ ಪ್ರೆಷರ್ ಅಂಡ್ ವ್ಯಾಲ್ಯೂಮ್. ಹೌದ್ರಿ, ಪ್ರೆಷರ್ ಮತ್ತು ವ್ಯಾಲ್ಯೂಮ್ ಹೆಂಗದಪ್ಪ ಅಂದ್ರೆ ಮತ್ತೆ ನಮ್ಮ ತಲೆಗೆ ಏನು ಬರ್ಬೇಕು ರೀ, ಪಿಸ್ಟನ್ ಏನು ಬರಬೇಕು. ಅವೆರಡು ಹೆಂಗದಪ್ಪ ಇನ್ವರ್ಸ್ಲಿ ಪ್ರಪೋರ್ಷನ್ ಅದಾವು. ಪ್ರೆಷರ್ ಅಪ್ಲೈ ಮಾಡಿದ್ರೆ ವ್ಯಾಲ್ಯೂಮ್ ಕಡಿಮೆ ಆಕೈತಿ, ಪ್ರೆಷರ್ ರಿಲೀಸ್ ಮಾಡಿರಪ್ಪ ಅಂದ್ರೆ ವ್ಯಾಲ್ಯೂಮ್ ಜಾಸ್ತಿ ಆಕೈತಿ. ಸಿಂಪಲ್ ಇದೆ. ಹೌದಾ? ಸೊ ಅದಕ್ಕೆ ಏನಪ್ಪ ಅಂದ್ರೆ ಬೈ ಲುಕಿಂಗ್ ಆಟ್ ದ ಕ್ವಶನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ದ ಇಕ್ವೇಷನ್ ಯು ಹ್ಯಾವ್ ಟು ಬಿ ಆ್ಯಡ್. ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಒಂದು ಪ್ರಾಬ್ಲಮ್ ಬಿಡಿಸಿದ್ರೆ ಇದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಇರ್ತದೆ. ಹೌದಾ? ಇದೇ ಕ್ವಶನ್ ಇಂಪಾರ್ಟೆಂಟ್ ಇರ್ತೈತಿ. ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಪ್ಪ ಇದ್ರ ಬೇಸ್ ಮೇಲೆ ನಿಮ್ಗೆ ಯಾವುದಾದ್ರೂ ಕ್ವಶನ್ ಕೇಳಿದ್ರೆ ನೀವಪ್ಪ ಈಸಿಯಾಗಿ ಬಿಡಿಸ್ಬೋದು. ಹೌದಾ? ಅಷ್ಟೇನು ಕಾಂಪ್ಲಿಕೇಟೆಡ್ ಆಗಿರೋ ಕ್ವಶನ್ಸ್ ಸೇಮ್ ಇರ್ತಾವೆ, ಸಿಂಪಲ್ ಇರ್ತಾವೆ, ಇರೋ ಥರನೇ ಕ್ವಶನ್ಸ್ ಬರ್ತಾವೆ ರೀ. ಸ್ವಲ್ಪ ಕೇಳೋದಾಗ ಸ್ವಲ್ಪ ಏನಪ್ಪ ಸ್ವಲ್ಪ ಏನಪ್ಪ ಅಂದ್ರೆ ನಿಮ್ಗೆ ವೇರಿಯೇಬಲ್ಸ್ ಚೇಂಜ್ ಮಾಡ್ಬೋದು ಅಷ್ಟೇ, ಕ್ವಾಂಟಿಟಿಯನ್ನು ಚೇಂಜ್ ಮಾಡ್ಬೋದು. ಅದು ಬಿಟ್ಟರೆ ವೇರಿಯೇಬಲ್ ಚೇಂಜಸ್ ಇರಂಗಿಲ್ಲ ರೀ. ಕ್ಲಿಯರ್? ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇಲ್ಲಿಗೆ ಏನಪ್ಪ ಅಂದ್ರೆ ನಿಮ್ಗೆ ಫಸ್ಟ್ ಲಾ ಕಂಪ್ಲೀಟ್ ಆಗುತ್ತೆ ನೀವು ಕ್ಲಿಯರ್ ಆಗಿ. ಸೊ ಬಾಯ್ಲ್ಸ್ ಲಾ ಇಟ್ ಇಸ್ 100% completed, and next we have the what Charles law, so that we can discussing into the next session. Clear? Thank you.